ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL ಸೀಸನ್ 10ರ ಉದ್ಘಾಟನಾ ಸಮಾರಂಭ ಈಗಾಗಲೇ ನಡೀತಾ ಇದೆ. ಈ ಒಂದು ಸಮಾರಂಭದಲ್ಲಿ ಹಿರಿಯ ಆಟಗಾರರಾದ ಸಚಿನ್ ತೆಂಡೂಲ್ಕರ್, ಸೌರವ್ ಗಂಗೂಲಿ, ವೀರೇಂದ್ರ ಸೆಹ್ವಾಗ್ ಮತ್ತು VVS ಲಕ್ಷ್ಮಣ್ ಅವರನ್ನ BCCI ಸನ್ಮಾನವನ್ನ ಮಾಡಿರುವಂತದ್ದು ಒಂದು ವಿಶೇಷ. ಇದಲ್ಲದೆ ಈ ಒಂದು ಹಿರಿಯ ಆಟಗಾರರು ಈ ಒಂದು IPL ನಿಂದ ಆಗ್ತಿರುವಂತಹ ಒಂದು ಉಪಯೋಗದ ಬಗ್ಗೆ ಮತ್ತು ಭಾರತದಲ್ಲಿ ಒಂದು IPL ನಿಂದ ಒಂದು ಕ್ರಿಕೆಟ್ನ ಬದಲಾವಣೆ ಆಗ್ತಿರುವ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚ್ಕೋತಾರೆ. ಆದರೆ ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್ ಅವರನ್ನ ಏನಕ್ಕೆ ಪರಿಗಣನೆ ಮಾಡಿಲ್ಲ ಅನ್ನುವುದು ಒಂದು ದೊಡ್ಡ ಪ್ರಶ್ನೆ ಆಗಿ ಉಳಿಯುತ್ತೆ. ರಾಹುಲ್ ದ್ರಾವಿಡ್ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಕನ್ನಡಿಗರೇ ಆದಂತಹ ರಾಹುಲ್ ದ್ರಾವಿಡ್ ಅವರಿಗೆ BCCI ಏನಕ್ಕೆ ಸನ್ಮಾನವನ್ನ ಮಾಡಲಿಲ್ಲ, ಅಥವಾ ಮುಂಬರುವಂತಹ ಬೆಂಗಳೂರು ಪಂದ್ಯದಲ್ಲಿ ಏನಾದರೂ ಈ ಒಂದು ಸನ್ಮಾನವನ್ನ ಮಾಡ್ತಾರಾ? ಕಾದು ನೋಡಬೇಕಾಗಿದೆ. ಮತ್ತು ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ವಿರಾಟ್ ಕೊಹ್ಲಿ ಅವರು ಕರ್ನಾಟಕದ ಒಂದು ಡೊಳ್ಳು ಕುಣಿತ ನೃತ್ಯದೊಂದಿಗೆ ಫೀಲ್ಡ್ಗೆ ಎಂಟ್ರಿ ಆಗ್ತಾರೆ ಮತ್ತು ಡೇವಿಡ್ ವಾರ್ನರ್ ಅವರು ಕೂಡ ಒಂದು ಆಂಧ್ರ ಪ್ರದೇಶದ ನೃತ್ಯ ಶೈಲಿಯ ಜೊತೆ ಎಂಟ್ರಿ ಆಗ್ತಾರೆ. ಇದರ ಜೊತೆ ಎಮಿ ಜಾಕ್ಸನ್ ಅವರ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಈ ಒಂದು ಪಂದ್ಯದ ಮುಂಚೆ ಉದ್ಘಾಟನಾ ಸಮಾರಂಭದಲ್ಲಿ ಇದ್ದದ್ದು ಒಂದು ವೀಕ್ಷಕರಿಗೆ ಮನೋರಂಜನೆಯನ್ನ ಕೊಡ್ತು. ಮತ್ತು ಸದ್ಯದಲ್ಲೇ ವೀಕ್ಷಕರಿಗೆ ಒಂದು ಟಾಸ್ನ ನಿರೀಕ್ಷೆ ಇದ್ದೇ ಇದೆ. ಯಾರು ಈ ಒಂದು ಪಂದ್ಯದಲ್ಲಿ ಟಾಸ್ನ ವಿನ್ ಆಗ್ತಾರೆ, ಯಾರು ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಅಂತ ಕುತೂಹಲ ಎಲ್ಲರಲ್ಲೂ ಇದ್ದೇ ಇದೆ. ನಿಮಗೆ ಈ ಒಂದು ಓಪನಿಂಗ್ ಸೆರೆಮನಿಯ ಬಗ್ಗೆ ಏನನ್ನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.